ಒಮ್ಮೆ ಒಂದು ನದಿಯ ತೀರದಲ್ಲಿ ದೊಡ್ಡ ಅತ್ತಿ ಮರ ಇತ್ತು. ಆ ಮರದಲ್ಲಿ ಒಬ್ಬ ಮಂಗ ವಾಸಿಸುತ್ತಿದ್ದ. ಪ್ರತಿದಿನವೂ ಅದು ಸಿಹಿಯಾದ ಅತ್ತಿಹಣ್ಣು ತಿನ್ನುತ್ತಿತ್ತು. ಹಣ್ಣುಗಳು ಬಹಳ ಹೆಚ್ಚು ಇದ್ದುದರಿಂದ ಮಂಗನು ಕೆಲವು ಹಣ್ಣುಗಳನ್ನು ನದಿಯ ತೀರದಲ್ಲಿ ಇರುವ ಮೊಸಳೆಗೆ ಕೊಟ್ಟು ಸ್ನೇಹ ಮಾಡಿಕೊಂಡಿತು. ಮೊಸಳೆ ಪ್ರತಿದಿನ ಹಣ್ಣು ತಿನ್ನಲು ಬರುತ್ತಿತ್ತು. ಹೀಗೆ ಇಬ್ಬರೂ ಒಳ್ಳೆಯ ಸ್ನೇಹಿತರಾದರು. ಒಂದು ದಿನ ಮೊಸಳೆಯು ಹಣ್ಣುಗಳನ್ನು ಮನೆಗೆ ಕೊಂಡೊಯ್ದು ತನ್ನ ಹೆಂಡತಿಗೆ ಕೊಟ್ಟಿತು. ಹಣ್ಣು ತಿಂದ ಮೊಸಳೆಯ ಹೆಂಡತಿ ಅಷ್ಟು ಸಿಹಿ ಹಣ್ಣು ತಿನ್ನುವ ಮಂಗನ ಹೃದಯ ಎಷ್ಟು ಸಿಹಿಯಾಗಿರಬಹುದು ಎಂದುಕೊಂಡಳು. ಅದು ತನ್ನ ಗಂಡನಿಗೆ ನನಗೆ ಆ ಮಂಗನ ಹೃದಯ ತಂದುಕೊಡುವೆ ಎಂದು ಬಲವಂತಪಡಿಸಿತು. ಮೊಸಳೆ ಸಂಕಟಗೊಂಡರೂ ಹೆಂಡತಿಯ ಮಾತು ಕೇಳಬೇಕೆಂದು ತೀರ್ಮಾನಿಸಿತು. ಮುಂದಿನ ದಿನ ಮೊಸಳೆ ಮಂಗನಿಗೆ ಹೇಳಿತು, ಸ್ನೇಹಿತನೇ, ನನ್ನ ಮನೆಗೆ ಬಾ, ನನ್ನ ಹೆಂಡತಿಯನ್ನು ಭೇಟಿಯಾಗು. ಅವಳು ನಿನ್ನನ್ನು ನೋಡಲು ಬಯಸುತ್ತಾಳೆ ಎಂದು. ಮಂಗನು ಸಂತೋಷದಿಂದ ಮೊಸಳೆಯ ಬೆನ್ನೇರಿ ಹೋದ. ಆದರೆ ನದಿಯ ಮಧ್ಯಕ್ಕೆ ಬಂದಾಗ ಮೊಸಳೆ ಸತ್ಯವನ್ನು ಹೇಳಿತು, ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸುತ್ತಾಳೆ ಎಂದಿತು. ಬುದ್ಧಿವಂತ ಮಂಗನು ತಕ್ಷಣ ಯೋಚಿಸಿ ಹೇಳಿತು, ಅಯ್ಯೋ, ನಾನು ನನ್ನ ಹೃದಯವನ್ನು ಮರದಲ್ಲಿ ಬಿಟ್ಟು ಬಂದಿದ್ದೇನೆ. ಮನೆಗೆ ಹೋಗಿ ಅದನ್ನು ತಂದುಕೊಡಬೇಕಾಗಿದೆ ಎಂದು. ಮೊಸಳೆ ಅವನನ್ನು ಮತ್ತೆ ಮರದ ಬಳಿಗೆ ಕರೆದೊಯ್ದಿತು. ಮಂಗನು ತಕ್ಷಣ ಮರಕ್ಕೆ ಹಾರಿ ಹೋದ. ಅಲ್ಲಿ ನಿಂತು ಹೇಳಿತು, ಮೂರ್ಖ ಮೊಸಳೆಯೇ, ಹೃದಯವನ್ನು ಹೊರಗೆ ಬಿಡುವುದು ಸಾಧ್ಯವೇ? ನಿನ್ನನ್ನು ನಂಬಿ ಬಂದು ತಪ್ಪು ಮಾಡಿದ್ದೇನೆಯೇ ಎಂದು. ಇದಾದ ನಂತರ ಮಂಗನು ಮತ್ತೊಮ್ಮೆ ಮೊಸಳೆಯ ಬಳಿ ಹೋಗಲಿಲ್ಲ.